ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಈ ಒಂದು ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಸಿಂಪಲ್ ಆಗಿರುವಂತಹ ರಂಗೋಲಿನ ತೋರಿಸ್ತಿದ್ದೀನಿ. ದೀಪಾವಳಿ ಸ್ಪೆಷಲ್ ರಂಗೋಲಿ ಇದು. ತೀರಾ ಏನು ಸ್ಪೆಷಲ್ ಅಲ್ಲ, ಸಿಂಪಲ್ ಆಗಿ ಹಾಕ್ತಾಯಿದ್ದೀನಿ ನೋಡಿ. ಹಾಗೆ ದೀಪಾವಳಿಗೆ ಅಂತಂದರೆ ಒಂದು ರಂಗೋಲಿ, ಕಲರ್ಫುಲ್ಲು, ಬೆಳಕು ಅಂತೆಲ್ಲ ಕನೆಕ್ಷನ್ ಇದೆ ದೀಪಾವಳಿಗೆ. ಹಾಗೆಯೇ ಅದಲ್ಲದೆ ಸ್ವೀಟ್ಸ್ ಕೂಡ ತುಂಬ ಮನೆಯಲ್ಲಿ ದೀಪಾವಳಿಗೆ ಅತಿ ಹೆಚ್ಚು ಮಾಡುವಂತಹ ಒಂದು ಸ್ವೀಟ್ಸ್ ಹಬ್ಬ ಅಂತಲೇ ಹೇಳ್ಬೋದು. ಈ ಒಂದು ಟೈಮ್ನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕಜ್ಜಾಯನೇ ಮಾಡ್ತಾಯಿರ್ತಾರೆ, ಯಾಕಂದರೆ ಬಂದವರಿಗೆ ಕೊಡಲಿಕ್ಕೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಜ್ಜಾಯ ಬದಲು ಗಾರ್ಗಿ ಅಥವಾ ಪೇಡ ಈ ಥರ ಎಲ್ಲ ಮಾಡ್ತಾರೆ. ಹಾಗೆ ಇನ್ನೊಂದು ಇವತ್ತೇನು ಸ್ಪೆಷಲ್ ಮಾಡಿದೆ ಅಂತಂದರೆ ಫ್ರೆಂಚ್ ಫ್ರೈಸ್ ಮಾಡಿದೆ. ಯಾಕೆ ಮಾಡಿದೆ ಅಂತಂದರೆ ನನ್ನ ಮಗನಿಗೆ ಇವತ್ತು ಸ್ಕೂಲಲ್ಲಿ ಹೇಳಿದ್ರಂತೆ ಆಲೂಗಡ್ಡೆದೇನಾದರೂ ರೆಸಿಪಿನ ಮಾಡ್ಕೊಂಬರ್ಬೇಕು ಅಂತ. ಅವನು ಚಿಪ್ಸ್ ಮಾಡಿಕೊಡು ಅಂತಂದ. ನನಗೆ ಚಿಪ್ಸ್ ಮಾಡಲಿಕ್ಕೆ ಅಷ್ಟು ಬರ್ತಾ ಇರಲಿಲ್ಲ, ತುಂಬ ಎಣ್ಣೆನ ಹೀರ್ಕೊಳ್ತಾ ಇತ್ತು. ಹಾಗಾಗ್ಬಿಟ್ಟು ನಾನು ಫ್ರೆಂಚ್ ಫ್ರೈಸು ಮಾಡಿ ಕಳಿಸಿದ್ದೀನಿ. ನಿಮಗೆ ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದ್ದೀನಿ, ಹಾಗಾಗಿ ರೆಸಿಪಿನ ಶೇರ್ ಮಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ತೋರಿಸ್ತಾ ಇದ್ದೀನಿ. ಹಾಗೆ ಹೋಮ್ ಸ್ಕೂಲಿಂಗ್ ತುಂಬ ದಿನ ಆಯಿತು ಹೋಮ್ ಸ್ಕೂಲಿಂಗ್ ಮಾಡೇ ಇಲ್ಲ, ಹಾಗಾಗಿ ಒಂದು ಕಂಟೆಂಟ್ನ ಹೇಳ್ತಾ ಇದ್ದೀನಿ. ಏನು ಅಂತಂದರೆ ನಾನು ಸಂಜೆ ಹೊತ್ತಿಗೆ ಆದರೆ ಲೈವಿಗೆ ಬಂದು ಟ್ಯೂಷನ್ ಲೈವ್ ಹೇಗೆ ಮಾಡ್ತಾರೆ ಅನ್ನೋದು ಕೂಡ ನಾನು ತೋರಿಸ್ಕೊಡ್ತೀನಿ. ಟ್ಯೂಷನ್ ಮಾಡೋದು ಬೇಕಾದರೆ ನಾನು ಲೈವ್ ಮಾಡ್ತೀನಿ. ಹಾಗೆಯೇ ಇನ್ನು ಬೇರೆ ನೋಟ್ಸ್ ಗೀಟ್ಸು ಬಂದಾಗ ನಾನು ಏನೇನು ಮಾಡ್ಕೋಬೇಕು, ನೋಟ್ಸ್ ಯಾವ ಥರ ತಯಾರಿ ಮಾಡಬೇಕು, ಮಕ್ಕಳಿಗೆ ಯಾವ ಥರ ನೋಟ್ಸನ್ನು ಪ್ರಿಪೇರ್ ಮಾಡಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ. ಹಾಗೆ ಇನ್ನೊಂದು ನೋಡಿ, ಮಕ್ಕಳಿಗೆ ಇಂಗ್ಲೀಷ್ ಓದಿಸ್ಬೇಕಾದ್ರೆ ಫೋನಿಕ್ಸಲ್ಲೇ ಓದಿಸಿದ್ರೆ ಈಸಿ ಆಗುತ್ತೆ, ಕಂಠಪಟ ಹೊಡಿಯೋಂಥ ನೆಸೆಸಿಟಿ ಬರೋಲ್ಲ. ಸೌಂಡ್ಸ್ ಗೊತ್ತಾಗಬೇಕು ಅಂತಂದರೆ ನಾವು ಒಂದು ವರ್ಡಿಂದು ಸೌಂಡ್ಸ್ ಏನೇನು ಕಾನ್ಸೋನೆಂಟ್ಸು ಮತ್ತು ಬೇರೆ ಸೌಂಡ್ಸ್ಗಳದ್ದು ನೋಡಿಕೊಂಡು ಭಾಗ ಮಾಡ್ಕೋಬೇಕು. ಇಲ್ಲಿ ಕಂಡೀಷನ್ ಅನ್ನೋ ವರ್ಡ್ ತೊಗೊಂಡು ನಾನು ಕಂಡೀಷನ್ ಅಂತ ಪ್ರೊನೌನ್ಸಿಯೇಷನ್ ನೋಡಿ ಅಬ್ಸರ್ವ್ ಮಾಡಿ ನೀವು ಈ ಥರ ನೀವು ಬಿಡಿಸಿ ಓದೋದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸ್ಪೆಲ್ಲಿಂಗ್ ಬೈ ಹಾರ್ಟ್ ಮಾಡೋದು ಕಡಿಮೆ ಆಗುತ್ತೆ. ಈಸಿಯಾಗಿ ಫೋನಿಕ್ಸ್ ಇಂದ ನಾವು ಮಕ್ಕಳಿಗೆ ನೆನ್ಪಿಟ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾನೆ. ಹಾಗೆ ಲೈವಲ್ಲಿ ನಾನು ಟ್ಯೂಷನ್ ಮಾಡ್ತಾಯಿದ್ದೇನೆ, ಬೇಕಂದರೆ ಜಾಯಿನ್ ಮಾಡ್ಕೋಬೋದು.